ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸನ್ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಬಂದು ಬೆಳಗಾವಿಯಲ್ಲಿ. ಅಟ್ ಪ್ರೆಸೆಂಟು ನಾನು ಬೆಂಗಳೂರಲ್ಲಿದ್ದೀನಿ. ಷೇರು ಮಾರುಕಟ್ಟೆಯಲ್ಲಿ ನನಗೆ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅದಲ್ಲದೆ ICICI ಸೆಕ್ಯೂರಿಟೀಸ್ ಮತ್ತು ICICI ಬ್ಯಾಂಕಲ್ಲಿ 10 ವರ್ಷ ಕೂಡ ವರ್ಕ್ ಮಾಡಿದ್ದೀನಿ. ನಾನು ಈ ವಿಡಿಯೋನ ಮಾಡಿರೋ ಮೇನ್ ಉದ್ದೇಶ ಏನಂತಂದರೆ, ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ಕಲಿಬೇಕು ಅಂತ ಆಸೆ ಇರುತ್ತೆ. ಬಟ್ ಆದರೆ ಎಫ್ ಆ್ಯಂಡ್ ಓ ಟ್ರೇಡಿಂಗಲ್ಲಿ 93% ರೀಟೇಲರ್ಸು ಲಾಸಲ್ಲಿರೋದು ನೋಡಿಬಿಟ್ಟು ಅವ್ರಿಗೆ ಭಯ ಆಗ್ಬೋದು ಅಲ್ವಾ. ಸೊ ಇಂಟ್ರಾಡೇ ಅಲ್ಲದೆ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕಂತ ನಿಮ್ಗೆ ಆಸೆ ಇರುತ್ತೆ. ಬಟ್ ಆದರೆ ಸ್ಟಾಕ್ನ ಹೇಗೆ ಐಡೆಂಟಿಫಿಕೇಷನ್ ಮಾಡೋದು, ಹೇಗೆ ಡಿಮ್ಯಾಂಡ್ ಝೋನ್ನ ಐಡೆಂಟಿಫಿಕೇಷನ್ ಮಾಡೋದು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಮತ್ತು ಎಲ್ಲಾದರೂ ಹೋಗಿ ಕಲಿಬೇಕು ಅಂತಲೂ ಆಸೆ ಇರುತ್ತೆ. ಬಟ್ ಕಲಿಬೇಕಂತಂದರೆ ಏನಾಗಿದೆ, ಇತ್ತೀಚೆಗೆ 5,000, 10,000, 50,000, 1,00,000 ಅಂತ ಕೋರ್ಸ್ ಫೀಸ್ಗಳಿದೆ. ಓಕೆ, ಆ ಕಾರಣಕ್ಕೋಸ್ಕರ ತುಂಬ ಜನಕ್ಕೆ ಅದನ್ನು ಅಫೋರ್ಡ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಸೊ ನಾನು ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸು ಮತ್ತು ಇಷ್ಟು ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೋಸ್ಕರ ನಾನು ಓನ್ಲಿ ಪ್ರೈಸ್ ಆ್ಯಕ್ಷನ್, ಸಿಂಪ್ಲಿ ಪ್ರೈಸ್ ಆ್ಯಕ್ಷನ್ ಈಕ್ವಿಟಿ ನೋಡಿ, ನೆನ್ಪಿಟ್ಕೊಳ್ಳಿ, ಈಕ್ವಿಟಿ ಮಾತ್ರ, ನೋಟ್ ಎಫ್ ಆ್ಯಂಡ್ ಓ. ಈಕ್ವಿಟಿಯಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಹೇಗೆ ಸ್ಟಾಕ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನಿಮಗೋಸ್ಕರ ಒಂದು ಕೋರ್ಸ್ನ ಡಿಸೈನ್ ಮಾಡಿದ್ದೀನಿ. ಈ ಕೋರ್ಸ್ನ ನೀವು 5,000, 10,000 ಕೊಟ್ಟು ಕಲಿಬೇಕು ಅಂತ ಅವಶ್ಯಕತೆನೇ ಇಲ್ಲ. ಜಸ್ಟ್ 499 ರುಪೀಸಿಗೆ ನೀವು ಈ ಕೋರ್ಸ್ನ ಆಕ್ಸೆಸ್ ಮಾಡ್ಬೋದು. ಇದು ಪ್ರೀ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಇಲ್ಲಿ ನೀವು ಎಲ್ಲಿ ಯಾವಾಗ ಬೇಕಾದರೂ ಆಕ್ಸೆಸ್ ಮಾಡ್ಕೋಬೋದು. ಇದು 3 ತಿಂಗಳು ನಿಮಗೆ ಆಕ್ಸೆಸಿಬಿಲಿಟಿ ಇರುತ್ತೆ. ಓಕೆ, ಈ ಕೋರ್ಸು ಯಾವ ರೀತಿ ಇರುತ್ತೆ ಅಂತಂದರೆ, ಈ ಕೋರ್ಸ್ನ ನೀವು ಯಾವ ಕಾರಣಕ್ಕೋಸ್ಕರ ಬೈ ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಇರುತ್ತೆ ಅಲ್ವಾ. ನೋಡಿ, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಈ ಕೋರ್ಸ್ನ ಹೇಗೆ ಡಿಸೈನ್ ಮಾಡಿದ್ದೀನಿ ಅಂತಂದರೆ, ಯಾವುದೇ ಇಂಡಿಕೇಟರ್ ಕೂಡ ಬಳಸದೆ ಓನ್ಲಿ ಪ್ರೈಸ್ ಆ್ಯಕ್ಷನ್ ಮೇಲೆ ಈಸಿ ಮೆಥಡಲ್ಲಿ ನಾವು ಡಿಮ್ಯಾಂಡ್ ಝೋನ್ನ ಐಡೆಂಟಿಫಿಕೇಷನ್ ಮಾಡಿ ಸ್ವಿಂಗ್ ಟ್ರೇಡಿಂಗು, ಮೊಮೆಂಟಿಂಗ್ ಟ್ರೇಡಿಂಗು ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಸ್ಟಾಕ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಹೇಗೆ ಮಾಡೋದು ಅಂತ ಈ ಕೋರ್ಸ್ನ ಡಿಸೈನ್ ಮಾಡಿದ್ದೀನಿ. ಈ ಕೋರ್ಸಲ್ಲಿ ಬಂದು ನಿಮಗೆ ಓನ್ಲಿ ಸ್ಟ್ರಾಟಜಿ ಮಾತ್ರ ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಇಲ್ಲ. ಇದರಲ್ಲಿ ಮೈಂಡ್ ಸೆಟ್ಟು, ಸೈಕಾಲಜಿ ಮತ್ತು ರಿಸ್ಕ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಮತ್ತು ನಮ್ಮ ಪೊಸಿಷನ್ ಸೈಜ್ನ ಹೇಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಮೇಲೆ ಹೇಗೆ ಸೆಲೆಕ್ಟ್ ಮಾಡ್ಬೋದು ಅನ್ನೋದು ಕೂಡ ಇದರಲ್ಲಿ ಡೀಟೇಲಾಗಿ ನಿಮ್ಗೆ ಹೇಳಿದ್ದೀನಿ. ಕೆಲವು ಸರ್ತಿ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಕನ್ಫ್ಯೂಷನ್ ಇರ್ಬೋದು, ಈ ಸ್ಟ್ರಾಟಜಿ ಯಾವಾಗಿಂದ ವರ್ಕ್ ಆಗ್ತಾ ಇದೆ, ಏನು ಬ್ಯಾಕ್ ಟೆಸ್ಟ್ ಮಾಡಿದ್ದೀರಾ ಅನ್ನೋದು, ರೈಟ್. ಆದರೆ ಇದನ್ನು ನೀವು ಬ್ಯಾಕ್ ಟೆಸ್ಟು 1990ರಲ್ಲಿ ನೋಡಿ, 2000 ನೋಡಿ, 2005, 10, 20, 24ವರೆಗೂ ನೋಡಿ, ಏನಕ್ಕೆ ಕೆಲವು ವಾರದಿಂದನೂ ನೋಡಿ, ಕೆಲವು ದಿನಗಳ ಹಿಂದೆ, ಇವಾಗ 2-3 ದಿನಗಳ ಹಿಂದೆ ಕೂಡ ಈ ಸ್ಟ್ರಾಟಜಿ ವರ್ಕ್ ಆಗಿದೆ. ಓಕೆ, ಸೊ ಇದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ಗೆ ನಾನು ಕೆಲವೊಂದು ಸ್ಟಾಕ್ನ ಹೇಗೆ ನಮಗೆ ಸಿಕ್ಕಿದೆ ಅಂತ ಕೆಲವು ದಿನಗಳ ಹಿಂದೆ, ಕೆಲವು ವಾರದಿಂದ ಹೇಗೆ ನಾವು ಸೆಲೆಕ್ಟ್ ಮಾಡಿದ್ವಿ ಅನ್ನೋದು ಕೂಡ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ. ಫಸ್ಟ್ ಅದನ್ನು ನೋಡಿ, ಆಮೇಲೆ ಈ ಕೋರ್ಸ್ನ ಹೇಗೆ ಬೈ ಮಾಡೋದು ಕೂಡ ನಿಮಗೆ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹರ್ಷಲ್ಸ್ ವ್ಯೂಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಕೂಡ ನಂದಿದೆ. ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೆ ಫರ್ದರ್ ಏನಾದರೂ ಕ್ವಶನ್ಸ್ ಇದ್ದರೆ ಕೂಡ ಅಲ್ಲೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಇವಾಗ ಬನ್ನಿ ನಾನು ನಿಮಗೆ ಚಾರ್ಟಲ್ಲಿ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ನಾವು ಇಲ್ಲಿ ಪ್ರೈಸ್ ಆ್ಯಕ್ಷನ್ ಮಾತ್ರ ಯೂಸ್ ಮಾಡ್ತೀವಿ. ಪ್ರೈಸ್ ಆ್ಯಕ್ಷನ್ ಬಿಟ್ಟು ಯಾವುದೇ ಇಂಡಿಕೇಟ್ರು ಯೂಸ್ ಮಾಡಲ್ಲ, ಯಾವುದು ಟೂಲ್ ಕೂಡ ನಾವು ಯೂಸ್ ಮಾಡಲ್ಲ. ಆ ರೀತಿ ನಮಗೆ ಸ್ವಿಂಗ್ ಟ್ರೇಡಿಂಗಲ್ಲಿ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನೋಡಿ, ಫಸ್ಟು ಡಿಮಾರ್ಟಲ್ಲಿ ನಮಗೆ 15ನೇ ತಾರೀಕು ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗಲ್ಲಿ ನಮಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಅದೇ ರೀತಿ ಸೆಕೆಂಡ್ ಸ್ಟಾಕ್ ಬಂದುಬಿಟ್ಟು ಫೆಡರಲ್ ಬ್ಯಾಂಕ್ ನೋಡ್ಬೋದು. ಅದು 13ನೇ ತಾರೀಕು ಜನವರಿಯಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ಮತ್ತು ಎಲ್ ಟಿ ಟಿ ಎಸ್ ನೀವು ನೋಡ್ಬೋದು, ಇಲ್ಲಿ 15ನೇ ತಾರೀಕು ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ನಾವು ಈಕ್ವಿಟಿಯಲ್ಲಿ ಟ್ರೇಡಿಂಗ್ ತೊಗೊಳ್ಳೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಏನಂತಂದರೆ, ನಾವು ಎಷ್ಟು ಸ್ಟಾಕು, ಎಷ್ಟು ರಿಸ್ಕ್ ತೊಗೋಬೇಕು, ಎಷ್ಟು ಪೊಸಿಷನ್ ಸೈಜ್ ತೊಗೋಬೇಕು ಅಂತ ಅದು ನಮ್ಮ ಕೈಯಲ್ಲಿರೋದ್ರಿಂದ ನಾವು ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ನಾವು ಎಷ್ಟು ಸ್ಟಾಕ್ ತೊಗೋಬೇಕಂತ ನಾವು ತೊಗೊಳ್ತೀವಿ. ICICI ಬ್ಯಾಂಕ್ ನೋಡ್ಬೋದು. ICICI ಬ್ಯಾಂಕಲ್ಲಿ ನಮಗೆ 2 ಎಂಟ್ರಿ ಸಿಕ್ಕಿತ್ತು. ಫಸ್ಟ್ ಎಂಟ್ರಿ ಬಂದುಬಿಟ್ಟು 7ನೇ ತಾರೀಕು ಜನವರಿಯಲ್ಲಿ. 7ನೇ ತಾರೀಕು ಜನವರಿಯಲ್ಲಿ ಎಂಟ್ರಿ ತೊಗೊಂಡ್ಮೇಲೆ ಏನಾಗಿದೆ, ನಮಗೆ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ನೋಡಿ, ನಮ್ಮ ರಿಯಾಲಿಟಿ ಜೊತೆಗೆ ನಾವು ಟ್ರಾವೆಲ್ ಮಾಡೋದ್ರಿಂದ ನಮಗೆ ಗೊತ್ತಿರಬೇಕಾಗುತ್ತೆ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಕೂಡ ಹಿಟ್ಟಾಗುತ್ತೆ ಅಂತ. ಬಟ್ ಸ್ಟಾಪ್ ಲಾಸ್ ಹಿಟ್ಟಾದಾಗ ನಮಗೆ ಎಷ್ಟು ನೋಡಿ, ಚಿಕ್ಕ ಸ್ಟಾಪ್ ಲಾಸ್. ಓಕೆ, ಅದೇ ರೀತಿ ಇಲ್ಲೂ ನೋಡ್ಬೋದು, 14ನೇ ತಾರೀಕು ಜನವರಿ ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ಇದು ಕೂಡ ನಮ್ಗೆ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಬಟ್ ನಮ್ಗೆ ಏನು ತೊಂದರೆ ಇಲ್ಲ, ಚಿಕ್ಕ ಲಾಸು. ಆಮೇಲೆ ಕೊಟಕ್ ಬ್ಯಾಂಕ್ ನೋಡ್ಬೋದು. ಕೊಟಕ್ ಬ್ಯಾಂಕಲ್ಲಿ ನಮಗೆ 24 ಡಿಸೆಂಬರಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ಇಲ್ಲಿ ನೀವು ನೋಡಿದ್ರೆ 1:5 ನಮಗೆ ಇಲ್ಲಿ ನಮಗೆ
ಪ್ರಾಫಿಟ್ ಸಿಕ್ಕಿದೆ. ಅದೇ ರೀತಿ ಮತ್ತೆ ರೀ ಎಂಟ್ರಿ 14ನೇ ತಾರೀಕು ಜನವರಿಯಲ್ಲಿ ಸಿಕ್ಕಿದೆ. ಇಲ್ಲೂ 1:3 ನಮಗೆ ರಿವಾರ್ಡ್ ಸಿಕ್ಕಿದೆ. ಸೊ ನಮಗೆ ಲಾಸ್ ಆದಾಗ ಸ್ಮಾಲ್ ಇರುತ್ತೆ, ಪ್ರಾಫಿಟ್ ಬಂದಾಗ ಅತಿ ಹೆಚ್ಚಿರುತ್ತೆ. ಅದೇ ರಿಲಯನ್ಸ್ ನೋಡ್ಬೋದು. ರಿಲಯನ್ಸಲ್ಲಿ ಬಂದುಬಿಟ್ಟು 7ನೇ ತಾರೀಕು ಇಲ್ಲಿ ನೀವು ನೋಡ್ಬೋದು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗಿದೆ. ಕೆಲವೊಂದು ಸ್ಟಾಕ್ ನೋಡ್ಬೋದು 90 ಡಿಗ್ರಿಯಲ್ಲಿ ಹೈಯಲ್ಲಿ ಹೋಗಿದೆ. ಬಟ್ ಇಲ್ಲಿ ಸ್ಲೋ ಆ್ಯಂಡ್ ಸ್ಟಡಿಗೆ ಹೋದರೂ ಕೂಡ ಇಲ್ಲಿ ಈ ಸ್ಟಾಕ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು ಕೂಡ ನಾನು ಬಂದುಬಿಟ್ಟು ಕೋರ್ಸಲ್ಲಿ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು SBI ನೋಡ್ಬೋದು. SBI ಬ್ಯಾಂಕಲ್ಲಿ ನಮಗೆ ಬಂದುಬಿಟ್ಟು ಆ್ಯಕ್ಚುಲಿ 23ನೇ ತಾರೀಕು ಡಿಸೆಂಬರಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು. ಬಟ್ ಸ್ಟಾಪ್ ಲಾಸ್ ಹಿಟ್ಟಾಗಿ ಎಕ್ಸಿಟ್ ಆಗಿದ್ದೀನಿ. ಮತ್ತೆ ಅದಾದಮೇಲೆ ಯಾವುದೇ ಆಪರ್ಚುನಿಟಿ ಸಿಕ್ಕಿಲ್ಲ. ಒಂದು ವೇಳೆ ನಾವು ಸ್ವಿಂಗ್ ಟ್ರೇಡಿಗೆ ಅಂತ ಸ್ಟಾಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಈಕ್ವಿಟಿ ಆಗಿದ್ದರೂ ಕೂಡ ಏನಕ್ಕಂದರೆ SBI ಬ್ಯಾಂಕ್ ಬಂದುಬಿಟ್ಟು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕು. ಬಟ್ ನಾವು ಸೆಲೆಕ್ಟ್ ಮಾಡಿರೋದು ಸ್ವಿಂಗಿಗಾಗಿ. ಸ್ಟಾಪ್ ಲಾಸ್ನ ಒಂದು ವೇಳೆ ನಾವು ತೊಗೊಳ್ದೆ ಇಟ್ಕೊಂಡಿದ್ರೆ ನೋಡಿ ಇಷ್ಟೊಂದು ಲಾಸ್ನ ನಾವು ಪಡಿಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಈ ಕೋರ್ಸಲ್ಲಿ ಈ ಸ್ಟಾಪ್ ಲಾಸ್ ಬಗ್ಗೆ ಕೂಡ ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೈಟಾನ್ ನೋಡ್ಬೋದು. ಟೈಟಾನಲ್ಲಿ ನಮಗೆ 31ನೇ ತಾರೀಕು ಡಿಸೆಂಬರಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ನೋಡಿ ಎಷ್ಟು ಚಿಕ್ಕ ರಿಸ್ಕು, ಎಷ್ಟು ದೊಡ್ಡ ಪ್ರಾಫಿಟ್ಟು ಅಲ್ವಾ. ಅದೇ ರೀತಿ UPL ಅಲ್ಲಿ ನಮಗೆ 31ನೇ ತಾರೀಕು ಡಿಸೆಂಬರಲ್ಲಿ ಆ್ಯಸ್ ಪರ್ ದ ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ಇಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ನೀವು ನೋಡ್ಬೋದು. ಮತ್ತು LNTಯಲ್ಲಿ ಇವಾಗ ಇತ್ತೀಚೆಗೆ ಅಂದರೆ 15ನೇ ತಾರೀಕು ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ಇವಾಗ ಇನ್ ಕೇಸ್ ಮಂಡೇಲಿ ಬಂದು ಕೆಳಗಡೆ ಬಂದು ಹಿಟ್ ಆಗ್ಬೋದು ಅಲ್ವಾ, ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ಅವಾಗ ನಾವು ಬ್ರೇಕ್ ಇವನಲ್ಲಿ ಆಚೆ ಬರ್ತೀವಿ. ಈ ರೀತಿ ಪೂರ್ತಿಯಾಗಿ ಡೀಟೇಲ್ ಆಗಿ ನಾನು ಈ ಕೋರ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ. ಸರ್ ನೀವೆಲ್ಲ ಇವಾಗ ಸ್ಕ್ರೀನಲ್ಲಿ ಚಾರ್ಟ್ ಎಲ್ಲ ತೋರಿಸಿದ್ರೆ, ಸೊ ಇವಾಗ ಯಾರೋ ಒಬ್ರು ಇಂಟ್ರೆಸ್ಟೆಡ್ ಇದ್ದವರು ಸೊ ಇದನ್ನ ಕೋರ್ಸ್ನ ಎನ್ರೋಲ್ ಮಾಡೋದು ಹೇಗೆ ಸರ್? ಸರ್ ಇದು ಬಂದ್ಬಿಟ್ಟು www.harshalviews.in ಅಂತ ವೆಬ್ಸೈಟ್ಗೆ ಹೋದರೆ ಈ ರೀತಿ ನಿಮಗೆ ವೆಬ್ಸೈಟ್ ಸಿಗುತ್ತೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಕೋರ್ಸ್ ಅಂತ ಇದೆ. ಇಲ್ಲಿ ನೋಡ್ಬೋದು ನಿಮಗೆ 499 ಅಂತ ಇದೆ. ಸೆಕೆಂಡು ಈಕ್ವಿಟಿ ಮೂಮೆಂಟಿಂಗ್ ಟ್ರೇಡಿಂಗು. ಇದರಲ್ಲಿ 2 ಕೋರ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಮೂಮೆಂಟಿಂಗ್ ಟ್ರೇಡಿಂಗು ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ 2 ಕೋರ್ಸು ಈ ಕೋರ್ಸ್ 2 ಅಲ್ಲಿ ಇರುತ್ತೆ. 2 ಕವರ್ ಆಗುತ್ತೆ. 2 ಕವರ್ ಆಗುತ್ತೆ. ಇಲ್ಲ ಈ 2 ಕೋರ್ಸ್ನ ನೀವು ಬೈ ಮಾಡ್ಬೇಕಂತಂದ್ರೆ ಇಲ್ಲಿ ಮೇಲೆ ಹೋದ್ರೆ ಸಂಪೂರ್ಣ ಈಕ್ವಿಟಿ ಟ್ರೇಡಿಂಗ್ ಕೋರ್ಸ್ ಅಂತ ಇದೆ. ಇದನ್ನ ನೀವು 3 ಕೋರ್ಸ್ನ ಇಲ್ಲೇ ಬೈ ಮಾಡ್ಬೋದು. ಅದು ಓನ್ಲಿ 899 ಸರ್ ಅದು? ಹೌದು, 899. ಓಕೆ ಓಕೆ ಓಕೆ. 3 ಬೇಕು ಅಂದ್ರೆ ಇಲ್ಲ ನೀವು ಒಂದೇ ಎನ್ರೋಲ್ ಮಾಡಿದ್ರೆ 499 ಇದೆ ನೋಡಿ ಇಲ್ಲಿ. ಸಪರೇಟ್ ಆಗಿ ಎನ್ರೋಲ್ ಮಾಡ್ಕೋಬಹುದು. 499 ಆಗುತ್ತೆ. ಸೊ 2 ಕವರ್ ಮಾಡಬೇಕು ಅಂದ್ರೆ ಅಲ್ಲಿ 899 ಅಲ್ಲಿ 2 ಕವರ್ ಆಗುತ್ತೆ. ಹೌದು. ಇದು ನಿಮಗೆ ಕೋರ್ಸ್ ವ್ಯಾಲಿಡಿಟಿ ಬಂದ್ಬಿಟ್ಟು 3 ತಿಂಗಳು ಇರುತ್ತೆ. 3 ತಿಂಗಳು ನೀವು ಎಷ್ಟು ಸರ್ತಿ ಬೇಕಾದ್ರೂ ಅಷ್ಟು ಸರ್ತಿ ನೀವು ನೋಡ್ಬೋದು. ಪ್ರೀ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಹೌದು, ಪ್ರೀ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಎಕ್ಸಾಂಪಲ್ಗೆ ನೀವು ಬೈ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡೋದು. ಇಲ್ಲಿ ನಿಮಗೆ ಸೈನ್ ಅಪ್ ಪೇಜ್ ಓಪನ್ ಆಗಿದ ತಕ್ಷಣ ನಿಮ್ಮ ನೇಮು, ನಿಮ್ಮ ಪರ್ಸ್ನಲ್ ಇಮೇಲ್ ಐ ಡಿ ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಏನಕ್ಕಂದರೆ ಒಂದು ವೇಳೆ ನೀವು ಪಾಸ್ವರ್ಡ್ ಮರ್ತೋಗಿದ್ರು ಕೂಡ ಈ ಇಮೇಲ್ ಐ ಡಿಗೆ ನೀವು ರಿಕವರಿ ಮಾಡ್ಕೋಬೋದು. ನಿಮ್ಮ ಪಾಸ್ವರ್ಡ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತ. ಅದಾದಮೇಲೆ ಸಬ್ಮಿಟ್ ಅಂತ ಟೋಟಲ್ ಅಮೌಂಟ್ ಏನಿದೆಯೋ ಅದು ಪೇ ಅಂತ ಕ್ಲಿಕ್ ಮಾಡಿ. ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ UPI, ಕಾರ್ಡು, ನೆಟ್ ಬ್ಯಾಂಕಿಂಗ್, ವಾಲೆಟ್ ಅಂತ ಆಪ್ಷನ್ ಬರುತ್ತೆ. ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ, ಎಕ್ಸಾಂಪಲ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ ಕಾರ್ಡ್ ಡೀಟೇಲ್ಸ್ ಕೊಟ್ಟು ಕಂಟಿನ್ಯೂಷನ್ ಕೊಟ್ಟರೆ ನಿಮಗೆ ಸಕ್ಸಸ್ ಆಗಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಇವಾಗ ಬಂದುಬಿಟ್ಟು ಕೋರ್ಸ್ ಆಕ್ಸೆಸ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಮಿಡಿಯೇಟಾಗಿ ಆಕ್ಸೆಸ್ ಮಾಡ್ಕೋಬೋದು ನೀವು. ಈ ರೀತಿ ಕೋರ್ಸ್ ಇದು ನೋಡಿ, ಈಕ್ವಿಟಿ ಮೂಮೆಂಟಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ. ಈ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನೇನಿದೆ ನೋಡಿ ಇದೆಲ್ಲ ವಿಡಿಯೋ ನೀವು ನೋಡ್ಕೋಬೋದು. ಮತ್ತು ಸೆಕ್ಷನ್ 2 ಅಲ್ಲಿ ಈಕ್ವಿಟಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು 2ನೇ ಕೋರ್ಸ್ ಇದೆಯಲ್ಲ ಅದು ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಸೊ ಯಾವ ತರ ಪೇಮೆಂಟ್ ಮಾಡಿರ್ತಾರೋ ಬೇಸ್ಡ್ ಆನ್ ದಟ್ ಅವರಿಗೆ ಆಕ್ಸೆಸ್ ಬರುತ್ತೆ. ಹೌದು, ಸೊ ಲಾಗಿನ್ ಮಾಡ್ಬೋದು. ಸೊ ನಿಮಗೆ ಬೇಕಾದ ಕೋರ್ಸ್ನ ಎನ್ರೋಲ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಸೊ ನೀವು ಕೋರ್ಸ್ನ ವಾಚ್ ಮಾಡ್ಬೋದು.